ನಿಮ್ ಪ್ರಕಾರ ಮೇನ್ಸ್ ರೆಡಿ ಆಗಕ್ಕೆ ಒಬ್ಬ ಕ್ಯಾಂಡಿಡೇಟ್ಗೆ ಏನ್ ಸ್ಟ್ರಾಟಜಿ ತೆಗೆದುಕೋಬೇಕು? ಇದು ನಮ್ಗೆ ಬರಲ್ಲ ಅನ್ನೋದ್ರ ಮೈಂಡ್ ಅಲ್ಲಿ ತೆಗೆದಾರೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಲರ್ನ್ ಆನ್ಲೈನ್. ನಾವು ನಿಮ್ಮ ಲರ್ನ್ ಆನ್ಲೈನ್ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ನೀವು ಕರ್ನಾಟಕದಲ್ಲಿ ಮಾಡ್ತಾ ಇದೀರಂದ್ರೆ ನೀವು ನಮ್ಮ ಹೆಸರು ಖಂಡಿತ ಕೇಳಿರ್ತೀರಾ. ಈ ವಿಡಿಯೋ ಎದ್ರ ಬಗ್ಗೆ ಆಗಿದೆ ಅಂದ್ರೆ ಪರ್ಟಿಕ್ಯುಲರ್ಲಿ ನಮ್ಮ ಪರಶುರಾಮ್ ಏನು IDBI ಬ್ಯಾಂಕ್ ಅಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಎಕ್ಸಾಮ್ ನ ಕ್ಲಿಯರ್ ಮಾಡ್ಬಿಟ್ಟು ನಮ್ಮ ಮುಂದೆ ಕೂತಿದ್ದಾರೆ. ಇಲ್ಲಿ ನೀವು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಅದಲ್ಲದೆ ಬೇರೆ ಎಕ್ಸಾಮ್ಸ್ ಕೂಡ ಇದಾವೆ ಅವ್ರ ಲಿಸ್ಟ್ ಅಲ್ಲಿ. ಸೊ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಕ್ರ್ಯಾಕ್ ಮಾಡ್ಬೇಕಾದಾಗ ಬರೋ ಮೇನ್ ಪ್ರಾಬ್ಲಮ್ಸ್ ಏನು, ಆಮೇಲೆ ಸ್ಟ್ರಾಟಜಿ ಯಾವ ತರ ಇರಬೇಕು, ಲರ್ನ್ ಆನ್ಲೈನಿನ ರೋಲ್ ಅವರ ಸಕ್ಸಸ್ ಅಲ್ಲಿ ಏನಾಗಿತ್ತು, ಹಾಗೆ ಆ ಇನ್ಸೈಟ್ಸ್ ಅಂದ್ರೆ ಯಾರು ಅಚೀವ್ ಮಾಡಿದ್ದಾರೆ ಅವ್ರ ಹತ್ರನೇ ಅವ್ರದೇ ಒಂದು ಸ್ಟೋರಿ ಕೇಳೋ ಒಂದು ಅವಕಾಶ ಇದು. ಸೊ ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರೋ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನಲ್ ವಿಡಿಯೋ ಆಗಿರುತ್ತೆ. ನಮ್ಮ ಪರಶುರಾಮ್, ಓಕೆ, ವೆಲ್ಕಮ್ ಟು ದ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸರ್. ವೆಲ್, ಸೊ ಪರಶುರಾಮ್, ನಿಮ್ ಬಗ್ಗೆ ನೀವು ಬ್ರೀಫ್ ಆಗಿ ಹೇಳ್ತೀರಾ? ನೀವು ಹುಟ್ಟು ಬೆಳೆದಿದ್ದು ಎಲ್ಲಿ, ನಿಮ್ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ನೀವು ಸ್ಕೂಲಿಂಗ್ ಎಲ್ಲಿ ಮಾಡಿದ್ರಿ, ಮತ್ತೆ ನಿಮ್ ಡಿಗ್ರಿ ಎಲ್ಲಿ ಕಂಪ್ಲೀಟ್ ಮಾಡಿದ್ರಿ, ಏನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ. ಸರ್, ನಾನು ಬಂದಿರೋದು ಕನಗಿರಿ ತಾಲೂಕಿನ ಉಳುಸ್ನಟ್ಟಿ ಅಂತ ಗ್ರಾಮ ಸರ್, ಸಣ್ಣದೊಂದು ಚಿಕ್ಕ ಹಳ್ಳಿ. ನಮ್ಮ ಮನೇಲಿ ಇವಾಗ 6 ಮೆಂಬರ್ಸ್ ಸರ್. ಅಂದ್ರೆ ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ಅತ್ತಿಗೆ ಇದ್ದಾರೆ. ಓಕೆ. ಅಣ್ಣ ಅತ್ತಿಗೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಕ್ಕ ಇನ್ನೂ ಓದ್ತಾ ಇದ್ದಾರೆ ಸರ್. ನಮ್ಮ ಅಪ್ಪ ಅಮ್ಮ ಎಲ್ಲ ರೈತರು, ಎಲ್ಲ ಹೊಲದಲ್ಲೇ ಕೆಲಸ ಮಾಡ್ತಾರೆ ಸರ್. ಓಕೆ. ನಾನು ಸ್ಕೂಲ್ ಓದಿರೋದು ಬಂದ್ಬಿಟ್ಟು ಬೇವೂರ್ ಅಂತ ಸರ್, ಅದು ಒಂದು ಹಳ್ಳಿನೇ. ಓಕೆ. ನೆಕ್ಸ್ಟ್ ಕಾಲೇಜ್ ಓದಿರೋದು ಗಂಗಾವತಿ ಅಂತ. ಎಲ್ಲದನ್ನು ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಓದಿರೋದು, ಮತ್ತೆ ಎಲ್ಲ ಕನ್ನಡ ಮೀಡಿಯಂ, ಡಿಗ್ರಿ ತನೂ ಕನ್ನಡ ಮೀಡಿಯಂ ಅಲ್ಲೇ ಓದ್ಕೊಂಡ್ ಬಂದಿರ ಸರ್. ಸೊ ಕನ್ನಡ ಮೀಡಿಯಂ ಸ್ಟೂಡೆಂಟು, ನಮ್ಗಂತೂ ಈ ವಿಷಯ ಗೊತ್ತಿತ್ತು, ಬಟ್ ಬಹಳ ಸ್ಟೂಡೆಂಟ್ಸ್ ಬರ್ತಾರೆ, ಸರ್ ನಾನು ಕನ್ನಡ ಮೀಡಿಯಮು, ನಾನು ಈ ತರ ಬ್ಯಾಂಕಿಂಗ್ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು. ಸೊ ಇವತ್ತು ನಿಮ್ಗೆ ಅದು ಇನ್ ಡೀಟೇಲ್ ತಿಳಿಯುತ್ತೆ. ನಮ್ಗೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿರೋದ್ರಿಂದ ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಬಟ್ ಈಗ ನಾವು ತಿಳ್ಕೊಂಡ್ವಿ ಪರಶುರಾಮ್ ಆಲ್ಸೋ ಕಮ್ಸ್ ಫ್ರಮ್ ಅ ಹಂಬಲ್ ಬ್ಯಾಕ್ ಗ್ರೌಂಡ್. ಓಕೆ. ಇಲ್ಲಿ ಅವರು ಏನು ಕಾನ್ವೆಂಟ್ ಅಲ್ಲಿ ಅಥವಾ ತುಂಬಾ ಹೈಫೈ ಎಜುಕೇಶನ್ ತೆಗೆದುಕೊಂಡು ಬಂದಿಲ್ಲ. ಬಟ್ ನೀವು ಸ್ಟಾರ್ಟಿಂಗ್ ಇಂದಾನು, ಸ್ಕೂಲಿಂದಾನು ಸ್ಟಡೀಸ್ ಅಲ್ಲಿ ಹೆಂಗಿದ್ರಿ? ಅಂದ್ರೆ ಟಾಪರ್ ಆಫ್ ದ ಕ್ಲಾಸ್? ಇಲ್ಲ ಸರ್, ನಾನು ಸ್ಕೂಲ್ಗೆ ಹೋಗಿರೋದೇ ಕಡಿಮೆ. ಅಂದ್ರೆ ಅಪ್ಪ ಅಮ್ಮನ ಜೋಡಿ ಹೊಲದಲ್ಲಿ ಕೆಲಸ ಮಾಡಿರೋದೇ ಜಾಸ್ತಿ. ಓಕೆ. ಅಪ್ಪ ಅಮ್ಮನ್ ಬಿಟ್ಟು ಇರ್ತಿರ್ಲಿಲ್ಲ. 7th ವರ್ಗು ಅಪ್ಪ ಅಮ್ಮನ ಜೋಡಿನೇ ಇದ್ದೆ. ಅವ್ರು ಹೊರಗಡೆ ದುಡಿಯೋಕ್ ಹೋದ್ರು ಅವ್ರ ಜೋಡಿನೇ ಹೋಗಿದ್ದೆ ಸ್ಕೂಲ್ ಬಿಟ್ಟು. ಅಂದ್ರೆ ನಮ್ಗೆ ಜಾಸ್ತಿ ಅಪ್ಪ ಅಮ್ಮನ್ ಬಿಟ್ಟು ಇರಕ್ ಆಗ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಜಾಸ್ತಿ ಓದೋದ್ರ ಕಡೆ ಏನು ಅಷ್ಟೊಂದು ಇದೇ ಇರ್ಲಿಲ್ಲ ಸರ್. ನೀವು ಟಾಪರ್ ಅಂತ ಕರಿಬೋದಾ, ಆವರೇಜ್ ಸ್ಟೂಡೆಂಟ್ ಅಂತ ಕರಿಬೋದಾ, ಹೆಂಗೆ? ನಾರ್ಮಲ್ ಸರ್, ಆವರೇಜ್ ಅಂತ. ಆವರೇಜ್ ಸ್ಟೂಡೆಂಟ್. ಸೊ ನೀವು 10th ಮುಗ್ದಾದ್ಮೇಲೆ PUC ಗೆಲ್ಲ ಹೋದ್ರಿ? PUC ಅಲ್ಲೇ ಗಂಗಾವತಿಗೆ ಹೋದ್ರಿ. PUC ನಲ್ಲಿ ಹೆಂಗೆ? ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಕಾಣಿಸ್ತಾ? ಸ್ಟಡೀಸ್ ಅಲ್ಲಿ ಇಂಟ್ರೆಸ್ಟ್ ಬಂತು? ಏನಿಲ್ಲ ಸರ್, PUC ಅಲ್ಲಿ ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಹಚ್ಬೇಕಾದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಕೋ ಎಜುಕೇಶನ್ ಅಲ್ಲಿ ಇರುತ್ತೆ ಇಲ್ಲ ಅನ್ನೋದು ಏನೋ ಗೊತ್ತಿರ್ಲಿಲ್ಲ. ಸುಮ್ನೆ ಹಂಗೆ ಎಲ್ರು ಹಚ್ತಾರೆ ಅಂತ ನಾನು ಹೋಗಂಗೆ ಕಾಲೇಜ್ ಹಚ್ಬಿಟ್ಟೆ. ಹಚ್ಚಿದ್ಮ್ಯಾಗ ಗೊತ್ತಾಯ್ತು ಅಲ್ಲೆಲ್ಲ, ಅಂದ್ರೆ ನನಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಸರ್. ಅದು ಅಲ್ಲ, ಕೋ ಎಜುಕೇಶನ್ ಬಗ್ಗೆ ಏನೋ ಹೇಳ್ತಾ ಇದ್ರಿ? ಅದೇ ಸರ್, ಅಂದ್ರೆ ನಂಗೆ ಕೋ ಎಜುಕೇಶನ್ ಅಲ್ಲಿ ಓದ್ಬೇಕನ್ನೋ ಆಸೆ ಇತ್ತು ಕಾಲೇಜ್ ಶಾಪಕ್ ಮೇಲೆ. ಬಟ್ ನನ್ಗೆ ಗೊತ್ತಿರ್ಲಿಲ್ಲ, ಅಲ್ಲಿ ಹೋಗಿ ಹಚ್ಚಿದ್ಮೇಲೆ ಗೊತ್ತಾಯ್ತು ಬಾಯ್ಸ್ ಅಷ್ಟೇ ಅಂತಂದು. ಸೊ ಈ ಫ್ರಾಜಿಡಿ ಕೂಡ ಇದೆ ಇವ್ರದ್ರಲ್ಲಿ. ಮುಂದೆ ಕಾಲೇಜ್ ಹಚ್ಚಿದ್ಮೇಲೆ ಅಂದ್ರೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಸರ್. ಆ ಸಬ್ಜೆಕ್ಟ್ ಮೇಲೆ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಸರ್. ಅದ್ರಲ್ಲಿ ಏನೋ ಕಾಮರ್ಸ್ ಮಾಡಿದ್ರೆ ಮ್ಯಾಥ್ಸ್ ಇರುತ್ತೆ ಅಂತ ಅನ್ಕೊಂಡು ಕಾಮರ್ಸ್ ಮಾಡಿದೆ ಸರ್. ಓಕೆ. ಕಾಮರ್ಸ್ ಅಲ್ಲಿ ಅಕೌಂಟೆನ್ಸಿ ಇದೆಲ್ಲ ಬಂತಲ್ಲ, ಸೊ ಈಸಿ ಅನಿಸ್ತು. ಬಟ್ ಎಲ್ಲ ಕನ್ನಡದಲ್ಲೇ ಹೇಳ್ತಿದ್ರು. ಬಟ್ ಓದೋದ್ ಎಲ್ಲ ಇಂಗ್ಲಿಷ್ ಅಲ್ಲೇ ಇರ್ತಿತ್ತು. ಓಕೆ. ಬಟ್ ಹಂಗೆ ಮ್ಯಾನೇಜ್ ಮಾಡ್ಕೊಂತ. ನೀವು ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಅಂತ ಹೇಳಿದ್ರಿ ಈಗ ತಾನೆ. ಸೊ ನಿಮ್ಮ ಚೈಲ್ಡ್ಹುಡ್ ಇನ್ನ ಯಾರಾದ್ರೂ ನಿಮ್ ಟೀಚರ್ಸ್ ಯಾರಾದ್ರೂ ನೆನಪಿದಾರ ನಿಮ್ಗೆ ಮ್ಯಾಥ್ಸ್? ಸರ್, ಹೈಸ್ಕೂಲ್ ಅಲ್ಲಿ ಅಡಿಯಪ್ಪ ಮಾಸ್ಟರ್ ಅಂತ ಇದ್ರೆ ಸರ್. ನನಗೆ ಅವರು ಒಂಥರ ಮ್ಯಾಥ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ಸರ್. ನನಗೆ ಒಂದು ಆಸೆ ಏನಂದ್ರೆ ನಾನು ಅವ್ರಿಗಿಂತ ಜಾಸ್ತಿ ಮಾಡ್ಬೇಕು, ಅದು ಒಂದು ಆಸೆ ಸರ್. ಜಾಸ್ತಿ ಫಾಸ್ಟ್ ಆಗಿ ಮಾಡ್ಬೇಕು. ಬಟ್ ಅವ್ರು ಹೆಂಗ್ ಮಾಡ್ತಾರೆ ಅವ್ರಿಗಿಂತ ಜಾಸ್ತಿ ಮಾಡ್ಬೇಕು, ಅವ್ರನ್ನ ಬೀಟ್ ಮಾಡ್ಬೇಕು ನಾವು ಸರ್. ಹಂಗಾಗಿ ಮ್ಯಾಥ್ಸ್ ಅವಾಗಿಂದ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು ಸರ್. ಓಕೆ. PUC ಮುಗಿಸ್ಕೊಂಡ್ರಿ, ಆಮೇಲೆ ಡಿಗ್ರಿ ಏನ್ ಮಾಡಿದ್ರಿ? ಡಿಗ್ರಿ ಸರ್ ಯಾವ್ದು ಮಾಡಿರೋದು ಡಿಗ್ರಿ? ಅದು ಡಿಗ್ರಿ ಹೆಂಗೈತೆ ಸರ್, ಎಲ್ಲರೂ ಕಾಮರ್ಸ್ ಮಾಡಿದಾರೆ, BCom ಮಾಡೋದು. ನಮ್ ಕಡೆ ಏನು ಅಷ್ಟೊಂದು ಗೊತ್ತಿರ್ಲಿಲ್ಲ. ಹಂಗೆ ನಮ್ಮ ಅಣ್ಣ ಅಂದ್ರೆ ಈಗ ಅವರು ಕಾಮರ್ಸ್ ಮಾಡಿದ್ರಲ್ಲ, ಏನ್ ಮಾಡ್ಲಿ ಅಣ್ಣ ಅಂತ ಕೇಳಿದೆ. ನಿನಗೆ ಯಾವ್ದು ಅನ್ಸುತ್ತೆ ಅದನ್ನ ಮಾಡೋದು. ನನಗೂ ಅದ್ರ ಬಗ್ಗೆ ಎಜುಕೇಶನ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ, ಯಾಕಂದ್ರೆ ಜಾಸ್ತಿ ಬರೀ ಹೊಲದಲ್ಲೇ ಜಾಸ್ತಿ ಟೈಮ್ ಕಳೆದಿರ ಸರ್. ಸರಿ ಅಂತ BCom ಮಾಡಿದೆ. BCom ಮಾಡಿದ್ರು ನಮ್ಮ ಕಾಲೇಜ್ ಹೆಂಗೆ ಅಂದ್ರೆ ಒಂಥರ
ಹಂಗೆ ಕಾಲೇಜ್ಗೆ ಹೋಗೋದು, ಬಟ್ ಅಲ್ಲಿ ಏನ್ ಕಲಿತೀವಿ ಬಿಡ್ತೀವಿ ಏನೂ ಗೊತ್ತಿರಲಿಲ್ಲ. ಅಂತ ಕಾಲೇಜಲ್ಲೇ ಓದ್ ಬಂದಿರೋದು ಸರ್ ನಾನಂತ. ಜಾಸ್ತಿ ಹಾಸ್ಟೆಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓಕೆ, ಅಂದ್ರೆ ಕಾಲೇಜ್ ಹೋಗಿರೋದು ಕಡಿಮೆ ಸರ್. ಕಾಲೇಜ್ ಹೋಗಿರೋದು ಕಡಿಮೆ. ಓಕೆ, ಸೊ ನೀವು ಮಾಡಿರೋ ಡಿಗ್ರಿ ಯಾವುದು? B.Com ಸರ್. ಬಿ ಕಾಮ್ ಮಾಡಿರೋರು ಸುಮಾರು ಜನ ಇರ್ತಾರೆ. ನಾವೊಂದು ಅದು ಇಂಜಿನಿಯರ್ ಕತೆ ಇವಾಗ B.Com ಮೇಲೆ ಕೂಡ ರಿಪೀಟ್ ಆಗಿದೆ. ಅದು ಕಲ್ಲು ಹಾಕಿದ್ರೆ ಇಂಜಿನಿಯರಿಂಗ್ ಮುಟ್ಟತ್ತೆ ಅನ್ನೋದು ಈ B.Com ಮುಟ್ಟತ್ತೆ. B.Com ಸ್ಟೂಡೆಂಟ್ಸ್ ಹೆಚ್ಚಾಗಿ ನಾನು ನೋಡಿದಿರಿ. ಆದರೆ ನಮ್ದು ಇವಾಗ ಒಂದು 11 years ಎಕ್ಸ್ಪೀರಿಯನ್ಸ್ ಟೀಚಿಂಗ್ ಒಳಗಡೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಜಾಸ್ತಿ ಮೂವ್ ಆಗ್ತಾರೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಜಾಸ್ತಿ ಇನ್ಕ್ಲಿನೇಷನ್ ಇರುತ್ತೆ. ಹೌದಾ? ಅದನ್ನ ನೀವು ಕೂಡ ನೋಡಿರ್ತೀರಿ. ನಿಮ್ ಫ್ರೆಂಡ್ಸ್ ಬ್ಯಾಚ್ ಅಲ್ಲೂ ಎಷ್ಟೊಂದ್ ಜನ B.Com ಸ್ಟೂಡೆಂಟ್ಸ್ ಇರ್ತಾರೆ ಅನ್ಕೋತೀನಿ. ಹೌದಾ ಸರ್? B.Com ಸರ್. ಓಕೆ. ಸೊ ಈ B.Com ಏನಾದ್ರು ನಿಮ್ಗೆ ಹೆಲ್ಪ್ ಮಾಡಿತ್ತಾ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಒಳಗಡೆ? ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಏನು ಹೆಲ್ಪ್ ಆಗಲ್ಲ ಸರ್ ಅಲ್ಲಿ ಡಿಗ್ರಿಲಿ. ಓಕೆ, ಬಟ್ ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ನೀವು ಸ್ಕೂಲು ಹೇಗ್ ಮಾಡ್ತೀರಾ, ನೀವು PUC ಹೇಗ್ ಮಾಡ್ತೀರಾ, ನೀವು B.Com ಅಲ್ಲಿ ಏನ್ ಮಾಡ್ತೀರಾ, ಇದೆಲ್ಲ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ ಮ್ಯಾಟರ್ ಆಗಲ್ಲ. ಓಕೆ, ಮ್ಯಾಟರ್ ಆಗತ್ತೆ. ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ಲರ್ನಿಂಗ್ ಟೈಮ್. ಅಂದ್ರೆ ನಿಮ್ಗೆ ಅದೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ತೆಗೆದುಕೊಂಡು ಅದನ್ನ ಅವಳಿಸ್ಕೊಂಡು ಅದನ್ನ ಬಳಸಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದು ಡಿಫ್ರೆನ್ಸ್ ಇರ್ಬೋದು. ಇವಾಗ ನೋಡಿ, ಯಾರು ಮಗ್ಗಿ ಎಲ್ಲ ಕಲ್ತ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಅಥವಾ ಬೇಸಿಕ್ ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಆಗಿರುತ್ತೆ, ಅವನೇನ್ ಮಾಡ್ತಾನೆ, ಆ ಹುಡುಗ ಅಥವಾ ಹುಡುಗಿ ಏನ್ ಮಾಡ್ತಾರೆ, ಅದನ್ನ ಬೇಗ ಪಿಕಪ್ ಮಾಡ್ಕೊಂಡ್ಬಿಡ್ತಾರೆ. ಅಟ್ ದ ಸೇಮ್ ಟೈಮ್ ನಿಮ್ ಫ್ರೆಂಡ್ಸ್ ಅಲ್ಲೂ ಇರ್ಬೋದು, ನೀವು ಇಷ್ಟು ಪ್ರಿಪರೇಷನ್ ಎಷ್ಟು ವರ್ಷ ಸುಮಾರು ಪ್ರಿಪರೇಷನ್ ಮಾಡಿದೀರಾ ಸರ್? ಇಲ್ಲಿ ಬಂದ್ 3 years ಸರ್. 3 years. 3 years ಪ್ರಿಪರೇಷನ್ ಮಾಡಿದೀರಾ. ಅದ್ರಲ್ಲಿ ನೀವು ನೋಡಿರ್ತೀರಾ, ಯಾರು ಬೇಸಿಕ್ಸ್ ಇಲ್ಲೇನೂ ಬಂದವರು ಇರ್ತಾರೆ, ಬೇಸಿಕ್ಸ್ ಜೊತೆ ಬಂದವರು ಇರ್ತಾರೆ. ಸೊ ನೀವು ಟಾಪರ್ ಅಥವಾ ನೀವು ಮ್ಯಾಥ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಾದ್ರೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಸರ್, ಟೈಮ್ ಡಿಫ್ರೆನ್ಸ್ ಆಗುತ್ತೆ. ನಿಮ್ಮ ಎಕ್ಸಾಮ್ ಕ್ರ್ಯಾಕ್ ಆಗಕ್ಕೆ ಏನ್ ಟೈಮ್ ಬೇಕಾಗತ್ತೆ ಅದು ಹೆಚ್ಚು ಅಥವಾ ಕಡಿಮೆ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಯುವರ್ ಸ್ಕೂಲಿಂಗ್. ನಿಮ್ ಸ್ಕೂಲಿಂಗ್ ಹೇಗಾಗಿತ್ತು ಅನ್ನೋದ್ರ ಬಗ್ಗೆ. ಬಟ್ ನಿಮ್ ಪ್ರಕಾರ ಯಾರಾದ್ರೂ ಯಾವುದೇ ಸ್ಟೂಡೆಂಟ್, ಅದು ಟಾಪರ್ ಆಗಿರ್ಲಿ, ಲಾಸ್ಟ್ ಬೆಂಚರ್ ಆಗಿರ್ಲಿ, ನಿಮ್ ಸ್ಕೂಲ್ ಫ್ರೆಂಡೇ ಆಗಿರ್ಲಿ, ಅವರಲ್ಲಿರೋ 100% ಕೊಟ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಕ್ರ್ಯಾಕ್ ಮಾಡೋ ಚಾನ್ಸಸ್ ಇದೆನಾ ಇಲ್ವಾ, ಏನು ಇದು? ಸರ್ ನನ್ನ ಪ್ರಕಾರ ಅವ್ರು ಇಂಗ್ಲಿಷ್ ಮೀಡಿಯಂ ಇಂದಾನೆ ಓದ್ಕೊಂಡ್ ಬಂದಿದ್ರೆ ಅವ್ರಿಗೆ 1 year ಸಾಕಂತ ಹೇಳ್ತೀನಿ. ಅದ್ರ ಒಳಗಡೆನೆ ಅವ್ರು ಕ್ಲಿಯರ್ ಮಾಡ್ಬೋದು. ಅಥವಾ ಅವ್ರು ಒಂದೇ ಕನ್ನಡ ಇಂಗ್ಲಿಷ್ ಎರಡು ಮಿಕ್ಸ್ ಮಾಡ್ಕೊಂಡು ಏನಾದ್ರು ಬಂದಿದ್ರೆ ಅವ್ರು ಕರೆಕ್ಟಾಗಿ ಕುಂತು ಓದಿದ್ರೆ 1.5 year ಅಲ್ಲಿ ಕ್ಲಿಯರ್ ಮಾಡ್ತಾರೆ ಸರ್. ನಮ್ದು ಏನಾಯ್ತು ಅಂದ್ರೆ ಪ್ರಾಬ್ಲಮ್, ನಂದು SSC GD ಬಂತು, ಎಕ್ಸಾಮ್ ಕ್ಲಿಯರ್ ಆಯ್ತು. ಎಕ್ಸಾಮ್ ಕ್ಲಿಯರ್ ಆಯ್ತು ಅಂತ ನಾನು ಓದೋದ್ ಬಿಟ್ಬಿಟ್ಟೆ. ಅಲ್ಲೊಂದು 7 ಇಂದ 8 months ಫಿಸಿಕಲ್ಗೆ ಅಂತಾನೆ ಹೋಗ್ಬಿಡುತ್ತೆ ಸರ್. ಸೊ ಹಂಗಾಗಿ 3 years ಟೈಮ್ ತಗೊಂಡ್ ಅಂತ ಹೇಳ್ತೇನೆ ಸರ್. ಪ್ಯೂರ್ ಕನ್ನಡ ಮೀಡಿಯಂ ಅಂತ ಬಂದ್ರು ಕೂಡ ಅವ್ರು 2 year ಅಲ್ಲಿ ಕ್ರ್ಯಾಕ್ ಮಾಡೇ ಮಾಡ್ತಾರಂತ ಹೇಳ್ತೀನಿ. ಓಕೆ, ಸೊ ನೀವು ಇದಕ್ಕಿಂತ ಮುಂಚೆ ಇವಾಗ IDB ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಪರೀಕ್ಷೆ, ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ಏನೇನು ನಿಮ್ಮ ಮೆಡಲ್ ಆಫ್ ಆನರ್ಸ್ ಏನಿದಾವೆ ನಿಮ್ಮ ಹತ್ರ ಕಲೆಕ್ಷನ್ ಅಲ್ಲಿ? ಫಸ್ಟ್ ನಾನು ಬಂದು 6 months RRB PO ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ ಸರ್. RRB PO ಪ್ರಿಲಿಮ್ಸ್ 6 months ಬಂದು ಕ್ಲಿಯರ್ ಮಾಡಿದೆ. ನೆಕ್ಸ್ಟ್ RRB ಕ್ಲರ್ಕ್ ಪ್ರಿಲಿಮ್ಸ್ 0.5 ಅಲ್ಲಿ ಹೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಇಯರ್ಗೆ ಅಲ್ಲಿಗೆ ಎಕ್ಸಾಮ್ ಮುಗಿದ್ಬಿಟ್ಟು, ನಾ ಬಂದಿರೋದೇ October ತಿಂಗಳಲ್ಲಿ ಬಂದೆ. ಸೊ ಎಕ್ಸಾಮ್ ಅಲ್ಲಿಗೆ ಮುಗಿದೋಗ್ಬಿಟ್ಟು ನೆಕ್ಸ್ಟ್ ಎಕ್ಸಾಮ್ ಬಂದ್ಬಿಟ್ಟು ನೆಕ್ಸ್ಟ್ RRB P1 ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ಮತ್ತೆ ಕ್ಲರ್ಕ್ ಯಾವುದು ಆಗ್ಲಿಲ್ಲ. SSC GD ಕ್ಲಿಯರ್ ಮಾಡಿದೆ. SSC GD ಕ್ಲಿಯರ್ ಮಾಡಿದೆ, RRB PO ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ಮೇನ್ಸಿಗೆ ಹೋದಾಗ ಟೈಮ್ ಸಿಗ್ಲಿಲ್ಲ. SSC GD ಫಿಸಿಕಲ್ಗೆ ಟೈಮ್ ಅಲ್ಲೇ ಹೋಗ್ಬಿಡು ಸರ್. ಬರೀ ಫಿಸಿಕಲ್ಗೆ ಅಂತಾನೆ ಪ್ರಿಪರೇಷನ್ ಮಾಡ್ತಾ ಇದ್ದೆ. ಸೊ ಹಂಗಾಗಿ ಮೇನ್ಸ್ ಕೂಡ ಅದು ಕ್ಲಿಯರ್ ಆಗ್ಲಿಲ್ಲ ಆ ಮೂಮೆಂಟ್ ಅಲ್ಲಿ. ಬರೀ SSC GDಗೆ ಫೋಕಸ್ ಆಗ್ಬಿಟ್ಟು ಸರ್ ಆ ಮೂಮೆಂಟ್ ಅಲ್ಲಿ ಎಕ್ಸಾಮ್ ಬರ್ದ್ಮೇಲೆ. ಮತ್ತೆ ಈ ಟೋಟಲ್ ಈ ಫೇಸ್, ಈ ಜರ್ನಿ ಒಳಗಡೆ ನಿಮ್ಗೆ ಯಾವತ್ತಾದ್ರೂ ಅನಿಸ್ತಾ ಸಾಕಪ್ಪ ಇದು ಇನ್ನೇನು ಆಗಲ್ಲ ಹೇಳಿ ಗೌರ್ಮೆಂಟ್ ಎಕ್ಸಾಮ್ ಅನ್ನೋ ಕತೆ, ಯಾವ್ದೋ ಒಂದು ಪ್ರೈವೇಟ್ ಜಾಬ್ ಮಾಡ್ಕೊಂಡ್ಬಿಡೋಣ? ನಿಮ್ ಬೆಸ್ಟ್ ಫ್ರೆಂಡ್ ಕೂಡ ಇದ್ರಲ್ಲ? ಅದೇ ಸರ್, ಭೀಮೇಶ್ ಅಂತ ಇವ್ರ ಬೆಸ್ಟ್ ಫ್ರೆಂಡ್ ಇವಾಗ ಸರ್ವ್ ಮಾಡ್ತಾರೆ ಆಗ್ಲೇ BSF ಅಲ್ಲಿ. ಅವರು ನಮ್ ಲರ್ನ್ ಆನ್ಲೈನ್ ಅವರು ಜೊತೆಗೆ ಬಂದಿದ್ರು. ಅವ್ರು BSF ಅಲ್ಲಿ ಸರ್ವ್ ಮಾಡ್ತಿದ್ದಾರೆ ಇವಾಗ. ಇವರು ಅವ್ರ ಜೊತೆನೆ ಹೋಗ್ಬೇಕಿತ್ತು. ಮೆಡಿಕಲ್ ಇಶ್ಯೂ ಇಂದ ಮೆಡಿಕಲ್ ಅಲ್ಲ ಸರ್, ಮೆರಿಟ್ ಲಿಸ್ಟ್ ಅಲ್ಲಿ. ಮೆರಿಟ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಮೆಡಿಕಲ್ ಕ್ಲಿಯರ್ ಆಗಿ 0.8 marks ಅಲ್ಲಿ ಮೆರಿಟ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಮೆಡಿಕಲ್ ಕೂಡ ಕ್ಲಿಯರ್ ಮಾಡಿದ್ವಿ. ದಬ್ಬಾಯಿಸ್ ಪ್ರೋಟೀನ್ ಗೀಟಿನ್ ಎಲ್ಲ ತಿಂದು ಓಡಾಕ್ ಹೋಗಿ ಕಾಳೆಲ್ಲ ತಂದು ಎಲ್ಲ ಮಾಡಿದ್ವಿ. ಬಟ್ ಅದಾಗ್ಲಿಲ್ಲ. ಅದು ಅದ್ರ ಬಗ್ಗೆ ರಿಗ್ರೆಟ್ ಇದೆ ನಿಮ್ಗೆ? ನಾನು ತುಂಬಾ ಇದೆ ಸರ್ ನನಗೆ. SSC GD ನಲ್ಲೇ ಹೋಗ್ಬೇಕಿತ್ತು ಅಂತ ತುಂಬಾ ಆಸೆ ಸರ್.
ಯಾಕಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೂ ಮುಂಚೆ ನಂಗೆ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ, ಅದು ಹೆಂಗಿರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಎಕ್ಸಾಮ್ ಕ್ಲಿಯರ್ ಮಾಡಿಂದೆ ಆತರ ಏನಂದ್ರೆ ಅದು ಆತರ ಆರ್ಮಿ ವಿಡಿಯೋ ನೋಡ್ತಾ ನೋಡ್ತಾ ಒಂಥರ ಮೋಟಿವೇಶನ್ ಆಗ್ಬಿಡಿ ಸರ್ ನನಗೆ. ನಾನು ಹೋದ್ರೆ ಆರ್ಮಿಗೆ ಹೋಗ್ಬೇಕು ಅಂತ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟೆ. ಇನ್ನು ಜಾಸ್ತಿ ಫಿಸಿಕಲ್ ಗೆ ಟ್ರೈ ಮಾಡಕತ್ತೀವಿ ಸರ್. ಬಟ್ ಅದಂತಾರೆ ದೇರ್ ಇಸ್ ಅ ಸೇಯಿಂಗ್, either you have to do what you love or you have to love what you do. ಒಂದು ನಿಮ್ಗೆ ಏನ್ ಇಷ್ಟ ಅದನ್ನ ಮಾಡಿ, ಅಥವಾ ಏನ್ ಮಾಡ್ತಾ ಇದ್ದೀರಾ ಅದನ್ನ ಇಷ್ಟಪಡಿ. ಇವಾಗ ನೀವು ಯಾವ ಫೇಸ್ ಅಲ್ಲಿ ಇದೀರಂದ್ರೆ ಏನ್ ಮಾಡ್ತಾ ಇದೀರಲ್ಲ ಅದ್ರಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೋಬೇಕು ಮತ್ತೆ ಇಷ್ಟಪಡ್ಬೇಕಾಗತ್ತೆ. ಓಕೆ, ಸೊ ನೀವು ಇವಾಗ ಏನ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ IDBI ತಗೊಂಡಿದ್ದೀರಾ, ಅಲ್ಲಿ ಈ ಸ್ಟೇಜ್ ವರೆಗೆ ಮುಟ್ಬೇಕು ಅಂದ್ರೆ ಯಾವುದೇ ಒಬ್ಬ ಬಿಗಿನರ್ ಇವಾಗ BCom ಮುಗಿತಾ ಇದೆ ಅಥವಾ BCom ಮಾಡ್ತಾ ಇರೋ ವಿದ್ಯಾರ್ಥಿ ನಮ್ಮ ವಿಡಿಯೋ ನೋಡ್ತಾ ಇರ್ಬೋದು, ಅಥವಾ BCom ಮುಗ್ದಿರೋ ವಿದ್ಯಾರ್ಥಿ ಆಗಿರ್ಬೋದು, ಒಂದ್ ವರ್ಷ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿರೋ ವಿದ್ಯಾರ್ಥಿ ಆಗಿರ್ಬೋದು, ಇವರಿಗೆ ನೀವು ಯಾವ ತರ ಸ್ಟಾರ್ಟ್ ಮಾಡ್ಬೇಕು ನಿಮ್ ಪ್ರಿಪ್ರೇಷನ್, ಮತ್ತೆ ಯಾವ ತರ ಮಾಕ್ ಟೆಸ್ಟ್ ನ ತಗೋಬೇಕು, ಆಮೇಲೆ ಯಾವ ತರ ಮೇನ್ಸಿಗೆ ಪ್ರಿಪೇರ್ ಆಗ್ಬೇಕು, ಮತ್ತೆ ಯಾವ ತರ ಇಂಟರ್ವ್ಯೂ ಪ್ರಿಪೇರ್ ಆಗ್ಬೇಕು, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವದ ಪ್ರಕಾರ ಏನೇನಿತ್ತು, ಹೆಂಗಿರ್ಬೇಕು? ಫಸ್ಟ್ ಇವ್ರು ಏನ್ ಮಾಡ್ಬೇಕಂದ್ರೆ ಬೇಸಿಕ್ ಏನಂದ್ರೆ ಫಸ್ಟ್ ಯಾವ್ದಾವ್ದು ನಮ್ ಸಿಲೆಬಸ್ ಏನೇನಿದೆ ಅದನ್ನ ಫಸ್ಟ್ ತಿಳ್ಕೊಬೇಕು ಎಲ್ಲರೂ. ಸಿಲೆಬಸ್ ಏನಿದೆ, ಎಕ್ಸಾಮ್ ಯಾವ ತರ ಇರ್ತಾವ, ಎಕ್ಸಾಮ್ ಯಾವ ಟೈಮಲ್ಲಿ ಬರ್ತಾವ, ಅದೆಲ್ಲ ಫಸ್ಟ್ ಒಂದು ಲೀಸ್ಟ್ ಮಾಡ್ಕೋಬೇಕು. ಲೀಸ್ಟ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಪ್ರಿಲಿಮ್ಸ್ ನಾವು ಯಾವ ತರ ಪ್ರಿಪರೇಷನ್ ನಡೆಸ್ಬೇಕು, ಪ್ರಿಲಿಮ್ಸ್ ಆದ್ಮೇಲೆ ಯಾವ ತರ ನಡೆಸ್ಬೇಕು, ಅದನ್ನೆಲ್ಲದನ್ನು ಪ್ರತಿಯೊಂದು ಇವ್ರು ನೋಟ್ ಮಾಡಿ ಇಟ್ಕೋಬೇಕು ಸರ್. ಪ್ರಿಲಿಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 3 ಸಬ್ಜೆಕ್ಟ್, ಈಗ ಆಪ್ಟಿಟ್ಯೂಡ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಇವ್ 3. ಇವ್ರು ಇಂಗ್ಲಿಷ್ ಅಲ್ಲಿ ಏನಾದ್ರು ವೀಕ್ ಇದ್ರೆ ಇವ್ರು ಏನ್ ಸ್ಟ್ರಾಂಗ್ ಮಾಡ್ಕೋಬೇಕು, ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಇವೆರಡು ಸ್ಟ್ರಾಂಗ್ ಮಾಡ್ಕೋಬೇಕು ಸರ್. ಅಥವಾ ಇಂಗ್ಲಿಷ್ ನಂದು ಏನಾದ್ರು ಚೆನ್ನಾಗಿತ್ತಪ್ಪ ಅಂದ್ರೆ 3 ಬ್ಯಾಲೆನ್ಸ್ ಮಾಡಿದ್ರು ಕೂಡ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು ಸರ್. ಪ್ರಿಲಿಮ್ಸ್ ಅಲ್ಲಿ ಏನಂದ್ರೆ ಫಸ್ಟ್ ಆಪ್ಟಿಟ್ಯೂಡ್ ಅಂತ ತಗಂದ್ರೆ ಫಸ್ಟ್ ಇವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಎಲ್ರಿಗೂ ಅದನ್ನ ಮಗ್ಗಿ ಬರ್ಬೇಕು, ಪರ್ಸೆಂಟೇಜ್ ಆಗಿರ್ಬೋದು, ನಾರ್ಮಲ್ ಬೇಸಿಕ್ ಎಲ್ಲ ಅವರು ಕಲೀಲೇಬೇಕು. ಯಾಕಂದ್ರೆ ಅದೇ ಇಂಪಾರ್ಟೆಂಟ್. ಅದು ಯಾವ್ದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇವ್ರು ಸ್ಪೀಡ್ ಮ್ಯಾಥ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದರಿಂದ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಪವರ್ ಸೆಟ್ ಸರ್. ಆಪ್ಟಿಟ್ಯೂಡ್ ಅಲ್ಲಿ ಪವರ್ ಸೆಟ್, DA ಆಗಿರ್ಬೋದು, ಆ ಸಿಂಪ್ಲಿಫಿಕೇಶನ್ ಆಗಿರ್ಬೋದು, ಈ ತರ ಪವರ್ ಸೆಟ್ ನ ಈಗ ಎಂತ ಇಲ್ಲ ಅಂದ್ರೆ 35ಗೆ ಪವರ್ ಸೆಟ್ 20 ಇಂದ 25 ಅದನ್ನ ಕೊಡ್ತಾರೆ. ಅವ್ರು ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಸರ್. ಅದಾದ್ಮೇಲೆ ನೆಕ್ಸ್ಟ್ ಅರ್ಥಮೆಟಿಕ್ ಹೆಂಗ್ ಯಾವ ತರ ಅಂದ್ರೆ ಡೈಲಿ ಒಂದು ಕಾನ್ಸೆಪ್ಟ್ ನ ರಿವಿಷನ್ ಮಾಡ್ಕೊಂತಾನೆ ಹೋಗ್ಬೇಕು. ಅರ್ಥಮೆಟಿಕ್ ಅಂದ್ರೆ ಏನಂತ ನೀವು ಹೇಳ್ಬೇಕು ನಮ್ಮ ವ್ಯೂವರ್ಸ್ಗೆ, ಯಾಕಂದ್ರೆ ಫಸ್ಟ್ ಟೈಮ್ ಪ್ರಿಪರೇಷನ್ ಮಾಡ್ತಾರೆ. ಅರ್ಥಮೆಟಿಕ್ ಅಂದ್ರೆ ಕಾನ್ಸೆಪ್ಟ್ ಸರ್. ಆ ಪರ್ಸೆಂಟೇಜ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಮಿಕ್ಸರ್ಸ್ ಅಂಡ್ ಎಲಿಗೇಷನ್ ಆಗಿರ್ಬೋದು, ರೇಷಿಯೋಸ್, ಇವೆಲ್ಲ ಕಾನ್ಸೆಪ್ಟ್ ಇನ್ ಪ್ರತಿದಿನನು ಡೈಲಿ ಒಂದೊಂದು ಹಂಗೆ ರಿಪೀಟ್ ಮಾಡ್ಕೊಂತ ಹೋಗ್ಬೇಕು. ಯಾಕಂದ್ರೆ ಇದರಲ್ಲಿ ತುಂಬಾ ಹಲವಾರು ಕ್ವಶನ್ಸ್ ಬರ್ತಾವೆ. ಈ ಅರ್ಥಮೆಟಿಕ್ ಕಲಿಯೋದ್ರಲ್ಲಿಂತ ಪ್ಲಸ್ ಪಾಯಿಂಟ್ ಏನಂದ್ರೆ ಮೇನ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಇದನ್ನ ಯಾವ ತರ ಕಲಿತೀರಿ ಅನ್ನೋದೇ ಇಂಪಾರ್ಟೆಂಟ್ ಸರ್ ಅರ್ಥಮೆಟಿಕ್. ಬಟ್ ಪ್ರಿಲಿಮ್ಸ್ ಅಲ್ಲಿ ಏನಂದ್ರೆ ಪವರ್ ಸೆಟ್ ನ ಕರೆಕ್ಟ್ ಆಗಿ 25 ಕೊಟ್ಟಿದ್ದಾರೆ ಅಂದ್ರೆ 25ಕ್ಕೆ 25 ಅವ್ನು ಕರೆಕ್ಟ್ ಮಾಡಿದಾನಂದ್ರೆ ಪ್ರಿಲಿಮ್ಸ್ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು ಸರ್. ಓಕೆ. ಮತ್ತೆ ರೀಸನಿಂಗ್ ಅಂತ ಬಂದ್ರೆ ರೀಸನಿಂಗ್ ಅಲ್ಲಿ ಪಜಲ್ಸ್. ರೀಸನಿಂಗ್ ಯಾವುದೇ ಒಂದು ಮಾಕ್ ಟೆಸ್ಟ್ ತಗಲಿ ಯಾವ ತರ ಪಜಲ್ ನಾನು ಫಸ್ಟ್ ಹಿಡ್ಕೋಬೇಕು, ಯಾವ್ದನ್ನ ಬಿಡಬೇಕು, ಇದು ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್. ಈ ಅನುಭವ ಇದು ಹೆಂಗ್ ಬರುತ್ತೆ? ಯಾವ್ದನ್ನ ಅಟೆಂಪ್ಟ್ ಮಾಡ್ಬೇಕು, ಯಾವ್ದನ್ನ ಅಟೆಂಪ್ಟ್ ಮಾಡ್ಬೋದು? ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಪ್ರಕಾರ ಮಾಕ್ ಟೆಸ್ಟ್ ಎಷ್ಟು ತಗೊಂತೀವಿ ಇಷ್ಟ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಮಾಕ್ ಟೆಸ್ಟ್ ತಗೊಂತೀವಲ್ಲ ಅದ್ರ ಮೇಲೆ ಹೋಗುತ್ತೆ. ಗೊತ್ತಾಗ್ಬಿಡುತ್ತೆ ಸರ್, ಈ ಪಜಲ್ ನಾನು ಮಾಡ್ಬೇಕು, ಈ ಪಜಲ್ ನಾನು ಬಿಡಬೇಕು ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಮಾಕ್ ಟೆಸ್ಟ್ ತಗೊಂಡಿರ್ತೀವಿ, ಜಸ್ಟ್ ಆ ಕ್ವಶನ್ ನೋಡತ್ಲಿ ಗೊತ್ತಾಗುತ್ತೆ ಇದನ್ನ ನಾವು ಮಾಡ್ಬೋದು, ಇದನ್ನ ಬಿಡ್ಬೋದು ಅಂತ. ಯಾವಾಗ ಗೊತ್ತಾಗತ್ತಪ್ಪ ಅಂದ್ರೆ ನಾವು ಮಾಕ್ ಟೆಸ್ಟ್ ಜಾಸ್ತಿ ತಗೋಬೇಕು ಸರ್. ಬರೀ ಮಾಕ್ ಟೆಸ್ಟ್ ತಗೊಂಡು ಬಿಟ್ಬಿಟ್ರೆ ಸಾಕ? ಇಲ್ಲ ಸರ್, ಮಾಕ್ ಟೆಸ್ಟ್ ತಗಂದ್ಮೇಲೆ ಅದನ್ನ ನೀಟಾಗಿ ಬಿಡಿಸ್ಬೇಕು ಸರ್. ಬಿಡಿಸಿದ್ಮೇಲೆ ಬಿಡಿಸ್ತಿದ್ರಿ ನೀವು? ಸರ್ ನಾನು ಫಸ್ಟಿಗೆ ಪ್ರಿಲಿಮ್ಸ್ ಅಂದ್ರೆ ಫಸ್ಟಿಗೆ 6 ಮಂತ್ ಪ್ರಿಪರೇಷನ್ ನಡೆಸಬೇಕಾದ್ರೆ 2 ಇಂದ 3 ಟೈಮ್ಸ್ ಬಿಡಿಸ್ತಿದ್ದೆ ಸರ್. 2 to 3 ಟೈಮ್ಸ್ ಒಂದು ತೆಗೆದುಕೊಂಡಿರೋ ಮಾಕ್ ಟೆಸ್ಟ್ ನ ಬಿಡಿಸ್ತಾರೆ. ಅದು ಬಿಡಿಸೋದ್ರಿಂದ ಏನ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಒಂದು ನಿಮ್ ವೀಕ್ನೆಸ್ ಏನಿತ್ತಲ್ಲ ಅದ್ರ ಮೇಲೆ ನೀವು ಅಲ್ಲೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಓಕೆ, ನಿಮ್ ತಪ್ಪೆಲ್ಲ ಆಗ್ತಾ ಇದೆ ಆ ತಪ್ಪನ್ನ ತಿದ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ಅದೇ ಲರ್ನ್ ಆನ್ಲೈನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಮತ್ತೆ ಸ್ಟ್ರಾಟಜಿ ಆಗಿರುತ್ತೆ. ನಮ್ಮಲ್ಲಿ ಇವತ್ತು ಕರ್ನಾಟಕದಲ್ಲಿ ಹೈಯೆಸ್ಟ್ ರಿಸಲ್ಟ್ಸ್ ಇದಾವೆ ಅಂದ್ರೆ ಯಾಕಿದಾವೆ? ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಫೇಸ್ 2, ನಮ್ಮ ಏನ್ ಪ್ರಿಪರೇಷನ್ ಸ್ಟ್ರಾಟಜಿ ಇದೆ. ಪ್ರಿಪರೇಷನ್ ಸ್ಟ್ರಾಟಜಿ ಅಂದ ತಕ್ಷಣ ಫೇಸ್ 1 ಅಲ್ಲಿ ನಾವು ಪ್ರತಿಯೊಂದು ಬೇಸಿಕ್ಸ್ ನ ನಿಮಗೆ ತಿಳಿಸ್ಕೊಡ್ತೀವಿ. ಪರಶುರಾಮ್ ಹೇಳ್ದಂಗೆ ಸೆಕೆಂಡ್ ಫೇಸ್ ಒಳಗಡೆ ಮಾಕ್ ಟೆಸ್ಟ್ ಅಂತ ಹೇಳಿದ್ರಲ್ಲ, ಆ ಪೇಪರ್ ನ ಮಾಡ್ತೀವಿ. ಮಾಕ್ ಟೆಸ್ಟ್ ನ ಮಾಡ್ಬಿಟ್ಟು ಅಲ್ಲಿಗೆ ನಿಂದ್ರಿಸಲ್ಲ, ಅದರ ಅನಾಲಿಸಿಸ್ ಅಂದ್ರೆ ವಿಶ್ಲೇಷಣೆಯನ್ನು ನೀಡ್ತಾ ಹೋಗ್ತೀರಿ. ಅಲ್ಲಿ ನೀವೇನ್ ಮಾಡ್ತೀರಾ, ನಾವು ಕೊಟ್ಟಿರೋ ವಿಶ್ಲೇಷಣೆಯನ್ನು ವೀಕ್ಷಿಸಿ ಮತ್ತೆ ನೀವು ಕೂಡ ಸ್ವಂತ ಸಾಲ್ವ್ ಮಾಡ್ತೀರಾ. ಅದಾದ್ಮೇಲೆ
ಮೇನ್ಸ್ ಪೇಪರ್ ಸಾಲ್ವಿಂಗು ತಗೊಂಡೋಗ್ತೀವಿ. ನೀವು ಮೇನ್ಸ್ ಪೇಪರ್ ಸಾಲ್ವಿಂಗ್ ನಿಮ್ಗೆ ಈಗ ಎಲ್ಲರಿಗೂ ಯಾರು ಫಸ್ಟ್ ಟೈಮ್ ಇದ್ ಮಾಡ್ತಿರ್ತಾರೆ ಜಾಸ್ತಿ ಅವರಿಗೆ ಎಲಾಬ್ರೇಟ್ ಆಗಿ ಹೇಳ್ಬಿಡಿ ಹಂಗಿರುತ್ತೆ ಹಿಂಗಿರುತ್ತೆ. ಬಟ್ ನಿಮ್ ಪ್ರಕಾರ ಮೇನ್ಸ್ ರೆಡಿ ಆಗಕ್ಕೆ ಒಬ್ಬ ಕ್ಯಾಂಡಿಡೇಟ್ಗೆ ಟೈಮ್ ಅಂತಲ್ಲ, ಏನ್ ಸ್ಟ್ರಾಟಜಿ ತೆಗೆದುಕೋಬೇಕು? ಟೈಮ್ ಬಿಟ್ಬಿಡಿ. ಟೈಮ್ ಎಲ್ಲಾರ್ದು ಬೇರೆ ಬೇರೆ ಟೈಮ್ ತಗೊಂತಾರೆ. ಇವಾಗ ನಮ್ಮ ಹತ್ರ ಸ್ಟೂಡೆಂಟ್ಸ್ ಇದ್ದಾರೆ, ಯಾರು 2.5-3 ತಿಂಗಳಲ್ಲೂ ಕ್ರ್ಯಾಕ್ ಮಾಡ್ಕೊಂಡು ಹೋಗಿದಾರು ಇದ್ದಾರೆ, 3 ವರ್ಷ ತೆಗೆದುಕೊಂಡು ಕ್ರ್ಯಾಕ್ ಮಾಡ್ಕೊಂಡು ಹೋಗಿದ್ದಾರು ಇದ್ದಾರೆ. ಸೊ ಒನ್ ಶೂಸ್ ಫಿಟ್ಸ್ ಆಲ್ ಇಲ್ಲಿ ನಡೆಯಲ್ಲ. ಎಲ್ಲಾರ್ದು ಕಾಲ್ ಸೈಜ್ ಬೇರೆ, ಅವ್ರವ್ರ ಶೂಸೇ ಇರುತ್ತೆ. ಎಲ್ಲರ ಗಡಿಯಾರದಲ್ಲಿ ಅವ್ರವ್ರದ್ದೇ ಟೈಮ್ ನಡೀತಾ ಇರುತ್ತೆ. ನಿಮಗೆ ಕಲಿಯಕ್ಕೆ ಎಷ್ಟು ಟೈಮ್ ಬೇಕು ಆ ಟೈಮ್ ಅಪ್ರಾಪ್ರಿಯೇಟ್ ಆಗಿ ನಿಮ್ಗೆ ಇಲ್ಲಿ ಸಿಗುತ್ತೆ. ಅದಿಲ್ಲ ಸ್ಟ್ರಾಟಜಿ ಏನಿರ್ಬೇಕು. ಮೇನ್ಸ್ ಬಹಳ ಜನ ಟಚ್ ಮಾಡಲ್ಲ ಸ್ಟೂಡೆಂಟ್ಸ್, ನಾನು ನೋಡಿದೀನಿ ಬಹಳ ಜನ. ಮತ್ತೆ ಇದ್ರದ್ದು ಮಟೀರಿಯಲ್ ಅವೈಲಬಿಲಿಟಿ ಅಥವಾ ಏನು ಇದ್ರದ್ದು ಆನ್ಸರ್ಸ್ ಎಲ್ಲಿ ಸಿಗ್ತವೆ ಏನು ಅಂತ. ಫಸ್ಟ್ ಆಫ್ ಆಲ್ ಏನಂದ್ರೆ ಸರ್, ನಾವು ಮೇನ್ಸ್ ಬರಿಬೇಕಾದ್ರೆ ಇದು ನಮ್ಗೆ ಬರಲ್ಲ ಅನ್ನೋದನ್ನ ಮೈಂಡ್ ಅಲ್ಲಿ ತೆಗೆದಾಕೋದು ಸರ್. ಫಸ್ಟ್ ಮೇನ್ ಸರ್ ಮ್ಯಾನಿಫೆಸ್ಟೇಷನ್ ನನ್ನ ಕೈಲಿ ಆಗಲ್ಲ, ಅದು ಬರಲ್ಲ ಅಂತ ಕೊಂಡ್ರೆ ಅದು ಬರೋದೇ ಇಲ್ಲ ಸರ್. ಮೇನ್ಸ್ ಅಲ್ಲಿ ಯಾವ ತರ ಆಪ್ಟಿಟ್ಯೂಡ್ ಕಷ್ಟ. ಸರ್ ಅದು ನನಗೆ ಇದು ಬರಲ್ಲ, ನಾನು SSC GD ಮಾಡ್ಬೇಕಂತಿದ್ದೆ ಅಂದ್ರೆ ನನ್ನ ಕೈಲಿ ಫಿಸಿಕಲ್ ಆಗಲ್ಲ. ಆಮೇಲೆ ಈ ತರ ಈ ನೆಗೆಟಿವ್ ಥಾಟ್ಸ್ ತೆಗಿಬೇಕು. ನೆಕ್ಸ್ಟ್ ತೆಗಿಬೇಕು ಸರ್. ಅಂದ್ರೆ ಏನಂದ್ರೆ ಈಗ ನಾವು ಕರೆಕ್ಟ್ ಆಗಿ ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ತಾ ಪ್ರತಿಯೊಂದು ಮಾರ್ಕ್ ಟೆಸ್ಟ್ ತಗಂತ ಅದನ್ನ ನೀಟಾಗಿ ಅನಾಲಿಸಿಸ್ ಮಾಡಿದ್ರೆ ನಮ್ಗೆ ಮೇನ್ಸ್ ಏನು ಅಷ್ಟೊಂದು ಕಷ್ಟ ಅನ್ಸಲ್ಲ ಸರ್. ಈ ಅನಾಲಿಸಿಸ್ ಮಾಡೋದ್ರಲ್ಲೇ ಸರ್ ಎಲ್ಲ ಇರೋದೆ. ಅನಾಲಿಸಿಸ್ ಎಲ್ಲಿ ಸಿಗುತ್ತೆ ನಮಗೆ? ಲರ್ನ್ ಆನ್ಲೈನ್ ಇಲ್ಲೇ ಹೇಳ್ಕೊಡಲ್ಲ. ಲರ್ನ್ ಆನ್ಲೈನ್ ಅಲ್ಲಿ ಬಿಟ್ಟು ಇನ್ನೆಲ್ಲಾದ್ರೂ ಸಿಗತ್ತಾ? ಏನಾದ್ರು ಸೋರ್ಸಸ್ ಇದಾವ ಎಲ್ಲಿ ನೀವು? ಅಂದ್ರೆ ನಾನಂತೂ ಬೇರೆ ಕಡೆ ಎಲ್ಲೂ ನೋಡಿಲ್ಲ. ಪ್ರತಿಯೊಂದು ಇಲ್ಲೇ ಕ್ಲಾಸ್ ಕೇಳಿ ಇಲ್ಲೇ ಅನಾಲಿಸಿಸ್ ಮಾಡ್ಕೊಂಡ್ರು ಸರ್. ಓಕೆ. ಸೊ ಮೇನ್ಸ್ ಪೇಪರ್ ಅನಾಲಿಸಿಸ್ ಅಂತ ನೋಡಿದ ತಕ್ಷಣ ನಿಮ್ಗೆ ನೀವು ಯಾವುದೇ ಕರ್ನಾಟಕದಲ್ಲಿ ನಮ್ ಬೈಲಿಂಗ್ವಲ್ ಲ್ಯಾಂಗ್ವೇಜ್ ಅಂದ್ರೆ ನಮ್ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಮಾತ್ರ ನಾವು ಟಾರ್ಗೆಟ್ ಮಾಡ್ತಾ ಇರೋದು. ಅದರಲ್ಲೂ ನಾವು ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಯಲ್ಲಿ ಟ್ರೈನ್ ಮಾಡ್ತೀವಿ. ಓಕೆ. ನೀವು ಯೂಟ್ಯೂಬ್ ಅಲ್ಲಿ ಎಲ್ಲೂ ಹುಡುಕಿ ನಿಮ್ ಮೇನ್ಸ್ ಪೇಪರ್ ಸಾಲ್ವಿಂಗ್ ಅಂತೂ ಸಿಗಲ್ಲ, ಖಂಡಿತ ಸಿಗಲ್ಲ. ಯಾಕೆ ಸರ್ ಅಂತ ಅದಕ್ಕೊಂದು ರೀಸನ್ ಇದೆ. ಆ ಯಾಕೆ ಅನ್ನೋ ರೀಸನ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಮ್ ಫ್ರೀ ಡೆಮೋಸ್ಟ್ರೇಷನ್ಸ್ ಇರ್ತವೆ ಪ್ರತಿ ಬ್ಯಾಚ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ. ಪ್ರತಿ ತಿಂಗಳ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಅದ್ರಲ್ಲಿ ಬಂದ್ಬಿಟ್ಟು ಅಟೆಂಡ್ ಆಗಿ. ಸೊ ಯಾಕೆ ನಿಮ್ಗೆ ಮೇನ್ಸ್ದು ಯಾವ್ದು ಒಂದು ವಿಡಿಯೋ ಯೂಟ್ಯೂಬ್ ಮೇಲೆ ಅನಾಲಿಸಿಸ್ ಸಿಗಲ್ಲ? ಪ್ರಿಲಿಮ್ಸ್ ಹಲವಾರು ಸಿಗ್ತವೆ ನಿಮ್ಗೆ, ಬಟ್ ಯಾಕೆ ಸಿಗಲ್ಲ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಸೊ ಮೇನ್ ಸ್ಟ್ರಾಟಜಿ ಕೂಡ ಸೇಮ್ ಪ್ರಿಲಿಮ್ ಸ್ಟ್ರಾಟಜಿ ತರಾನೇ ಇರಬೇಕು. ಬಟ್ ಏನಂದ್ರೆ ನಿಮ್ ಭಯನ ನೀವು ಕನ್ಫ್ರಂಟ್ ಮಾಡ್ಬೇಕು. ಅವ್ರು ಹೇಳಿರ್ತಾರೆ ನಮ್ಮ ಕೈಲಿ ಆಗಲ್ಲ ಅಂತ ನಿಲ್ಲಬಾರ್ದು, ಹೋಗಿ ಆ ಪೇಪರ್ನ ಟ್ರೈ ಮಾಡ್ಬಿಟ್ಟು ಅದರ ಅನಾಲಿಸಿಸ್ ನ ಮಾಡ್ಬೇಕು. ಪದೇ ಫೇಲ್ ಆಗ್ಬೇಕು, ಪದೇ ಮತ್ತೆ ಅದನ್ನ ಅಪ್ರೋಚ್ ಮಾಡ್ಬೇಕು. ಅದು ಯು ಓನ್ಲಿ ಫೇಲ್ ವೆನ್ ಯು ಸ್ಟಾಪ್ ಟ್ರೈಂಗ್. ನೀವು ಸೋತಿದ್ದೀರಾ ಅಂತ ಅನ್ನೋದು ಯಾವಾಗಂದ್ರೆ ಯಾವಾಗ ನೀವು ಪ್ರಯತ್ನ ಮಾಡೋದನ್ನ ನಿಲ್ಲಿಸ್ತೀರಾ. ಸೊ ನೀವು ಪ್ರಯತ್ನ ಮಾಡೋದನ್ನ ನಿಲ್ಲಿಸಬಾರ್ದು ಅನ್ನೋದು ಇವಾಗ ಪರಶುರಾಮ್ ಹೇಳಿರೋ ಮೀನಿಂಗ್ ಇನ್ ಟೋಟಲ್ ಅದರದ್ದು. ಓಕೆ. ಸೊ ಪರಶುರಾಮ್ ಸರ್, ಇದು ಅಲ್ಲದೆ ನಾನು ಕೇಳ್ಬೇಕು ಅಂತಂದ್ರೆ ನಿಮ್ಮ ಈ ಟೋಟಲ್ 3 years ಜರ್ನಿ ಒಳಗಡೆ ನಿಮ್ ಸ್ಟ್ರೆಂತ್ ಯಾರಾಗಿದ್ರು? ಮತ್ತೆ ಈ 3 years ಜರ್ನಿ ಒಳಗಡೆ ಸರ್ಟನ್ಲಿ ದೇರ್ ವುಡ್ ಹ್ಯಾವ್ ಬೀನ್ ಪೀಪಲ್ ಹೂ ವುಡ್ ಹ್ಯಾವ್ ಮೇಡ್ ಯು ಫೀಲ್ ಏನಂತಾರಪ್ಪ, ಸಾಕ್ ಬಿಡಪ್ಪ ಅನ್ನೋ ಏನೋ ಆ ಫೀಲಿಂಗ್ ಬರಂಗು ಬಂದಿರತ್, ಖಂಡಿತ ಬಂದಿರತ್, ಬರ್ದೇ ಇರೋ ಚಾನ್ಸೇ ಇಲ್ಲ. ಓಕೆ. ಸೊ ನಿಮ್ಗೆ ನೀವು ನಿಮ್ಮ ಸಕ್ಸಸ್ ಅನ್ನ ಯಾರಿಗೆ ಅಟ್ರಿಬ್ಯೂಟ್ ಮಾಡ್ಬೇಕಂತ ಇದೀರಿ? ಯಾರಿಗೆ, ಹೆಂಗೆ? ನನ್ನ ಪ್ರಕಾರ ನನ್ನ ಸಕ್ಸಸ್ ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೀನಿ ಅಂದ್ರೆ ಅಪ್ಪ ಅಮ್ಮ ಇಲ್ಲಾರು ನನ್ನ ಟೀಮ್ ಸರ್. ಯಾಕಂದ್ರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಅಪ್ಪ ಅಮ್ಮನ ಬಿಟ್ಟಿದ್ದವನೇ ಅಲ್ಲ ನಾನು. ಬಟ್ ಇಲ್ಲಿ ಬೆಂಗಳೂರಿಗೆ ಬಂದಾಗೆ ನನಗೆ ಇಲ್ಲಿ ಲರ್ನ್ ಅನ್ನೋದೊಂದು ಫ್ಯಾಮಿಲಿ ತರ ಸಿಕ್ಕಿರ ಸರ್. ನನಗೆ ಆ ತರ ಟ್ರೀಟ್ ಮಾಡಿದ್ದಾರೆ. ಸೊ ನಾನು ಈ ಸಕ್ಸಸ್ನೆಲ್ಲ ಟ್ರೀಟ್ ಮಾಡೋದಂದ್ರೆ ಲರ್ನ್ ನನ್ನ ಟೀಮು, ಅಪ್ಪ ಅಮ್ಮ ಬಿಟ್ಟ ಇಲ್ಲಿ ಸಿಕ್ಕಿರೋ ನನ್ನ ಫ್ರೆಂಡ್ಸ್ ಸರ್. ಓಕೆ. ಸೊ ನನಗೂ ನೆನಪಿದೆ ದ ಫಸ್ಟ್ ಡೇ ಯು ವಾಕ್ಡ್ ಇನ್. ನಮ್ದು ಆಫ್ಲೈನ್ ಒನ್ ಆಫ್ ದ ಫಸ್ಟ್ ಬ್ಯಾಚಸ್ ಲರ್ನ್ ಆನ್ಲೈನ್ ಅಲ್ಲಿ. ಇದಕ್ಕಿಂತ ಮುಂಚೆ ನಾವು ಬಳ್ಳಾರಿಯಲ್ಲಿ ಚಾಣಕ್ಯ ಅಂತ ಎಸ್ಟಾಬ್ಲಿಷ್ಡ್ ಇದ್ವಿ. ಅದಾದ್ಮೇಲೆ ಇಲ್ಲಿ ಮೂವ್ ಆದ್ಮೇಲೆ ಸ್ಟಾರ್ಟಿಂಗ್ ಬ್ಯಾಚಸ್ ಅಲ್ಲೇ ಬಂದಿದ್ರು ಪರಶುರಾಮ್. ನಾವು ಯೂಟ್ಯೂಬ್ ಅಲ್ಲಿ ಆಗ್ತಾನೆ ಎಲ್ಲ ವಿಡಿಯೋಸ್ನ ಹಾಕ್ಬಿಟ್ಟು ಮಾಡ್ತಾ ಇದ್ವಿ. ಡೈರೆಕ್ಟ್ ಎಲ್ಲ ಫ್ರೀ ಕ್ಲಾಸಸ್ ಮಾಡ್ತಾ ಇದ್ವಿ ನಾವು. ಆನ್ಲೈನ್ ಟೋಟಲ್ ಫ್ರೀ ಇತ್ತು. ಓಕೆ. ಟೋಟಲ್ ಅಂದ್ರೆ ಎಂಡ್ ಟು ಎಂಡ್ ಸಿಲೆಬಸ್ ಡೈಲಿ ಮಾಡ್ತೀವಿ. ಆವಾಗ ಇಲ್ಲ ನಾನು ಆಫ್ಲೈನೇ ಕಲಿತೀನಿ ಅಂತ ಯೂಟ್ಯೂಬ್ ಕ್ಲಾಸಸ್ ನೋಡ್ಕೊಂಡು ಇವ್ರು ಬಂದಿದ್ರು. ಒಂದು ದೂರ ಒಂದು ಅರ್ಧ 100 ಮೀಟರ್ ದೂರ ನಿಂತ್ಕೊಂಡು ಹೋಗೋಣ ಬೇಡ ಅಂತೇಳಿ ನೋಡ್ತಾ ಇದ್ರು. ಅದೇ ಸರ್. ಇವತ್ತು
ನಾನು ನಿಮ್ಮನ್ನ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಆಗತ್ತೆ. ನಾನು ಏನಾದ್ರೂ ಲೈಕ್ ಈ ಲರ್ನ್ ಆನ್ಲೈನ್ ಅನ್ನೋ ಸಂಸ್ಥೆ ಆಗಿರ್ಲಿ ಅಥವಾ ನಮ್ಮ ನೀವು ಲರ್ನ್ ಆನ್ಲೈನ್ ಟೀಮ್ ಅಂತ ಅಂದ ತಕ್ಷಣ ಅದರಲ್ಲಿ ಸುಮಾರು ಜನ ಬರ್ತಾರೆ. ಯಾವಾಗ ವಿನಾಯಕ್ ಪರಶುರಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ರು ಅವಾಗ ಸುಮಾರು ಜನ ಇದ್ರು. ಇವಾಗ ಇವರು ಅಭಿಲಾಷ್ ಆಗಿರ್ಬೋದು, ಅಥವಾ ಆ ಟೈಮಲ್ಲಿ ಸುಪ್ರಿಯಾ ಮೇಡಮ್ ಇದ್ರು, ಕನಕ್ ಸರ್ ಇದ್ರು, ಪೂಜಾ ಮೇಡಮ್ ಇದ್ರು, ವಿನಾಯಕ್ ಸರ್ ಇದ್ರು. ಇವ್ರು ಎಲ್ಲರೂ ದೇ ಹ್ಯಾವ್ ಪೇಡ್ ರೋಲ್ ಇನ್ ಪರಶುರಾಮ್ಸ್. ನಾವು ನೋಡಿದೀವಿ ಲಿಟ್ರಲಿ ಪರಶುರಾಮ್ ಸ್ಟಾರ್ಟಿಂಗ್ ಬಂದಾಗೆ ಒಂದು ಪೇಪರ್ನ ಇಟ್ಕೊಂಡು ನೆಲಕ್ಕೆ ಕೂತ್ಕೊಂಡು ಆ ಪಜಲ್ನ ಹಿಂಗೆ ತಿರುಗಿ ತಲೆ ಕೆರ್ಕೊಂಡು ಸರ್ ಇದೇನ್ ಸರ್ ಅರ್ಥನೇ ಆಗಲ್ಲ ಅಂತ ಬರ್ತಿದ್ವಿ. ಒಂದೊಂದು ಕ್ವಶನ್ 15 20 ನಿಮಿಷ 30 ನಿಮಿಷ ಬಿಡ್ಲಾರ್ದಂಗೆ ಸಾಲ್ವ್ ಮಾಡಿದ್ದಾರೆ. ಓಕೆ, ಸತತ ಪ್ರಯತ್ನನೇ ಇಲ್ಲಿ ಏನ್ ಮಾಡುತ್ತೆ. ಏನೇ ಆಗಿರ್ಲಿ ಕಷ್ಟ ಅನ್ನೋದು ಯಾವಾಗವರೆಗೆ ಕಷ್ಟ ಅಂತಂದ್ರೆ ಯಾವಾಗವರೆಗೆ ನೀವು ಅದನ್ನ ಕ್ರ್ಯಾಕ್ ಮಾಡಲ್ಲ, ಕಲಿಯೋವರೆಗೆ ಮಾತ್ರ ಕಷ್ಟ. ಓಕೆ, ಸೊ SSC GD ಮೆರವಣಿಗೆ ಆಯ್ತು ನಿಮ್ ಫ್ರೆಂಡ್ ಮೊನ್ನೆ. ಅದೇ ಸರ್, ತುಂಬಾ ಖುಷಿ ಆಯ್ತು ಸರ್. ತುಂಬಾ ಖುಷಿ ಆಯ್ತು. ನೀವು ಅದೇ ಮೆರವಣಿಗೆ ಇರ್ಬೇಕಂತಿದ್ರಿ. ಈಗ ನೀವು IDBI ಬ್ಯಾಂಕ್ ಅಲ್ಲಿ ಇದ್ದೀರಾ. ಸೊ ಈ ಸಕ್ಸಸ್ ಇದೆಲ್ಲ ಅಟ್ರಿಬ್ಯೂಟ್ ಆಯ್ತು, ಎಲ್ಲ ಆಯ್ತು. ನೀವು ಲೆಟ್ಸ್ ಸೇ ಇಫ್ ಗಿವನ್ ಅನ್ ಆಪರ್ಚುನಿಟಿ, ನಿಮ್ಗೊಂದು ಅವಕಾಶ ಸಿಕ್ಕಲ್ಲಿ ನಾನು ಒಬ್ಬ ಫ್ರೆಶರ್ ಸ್ಟೂಡೆಂಟಿಗೆ ಲೆಟ್ಸ್ ಸೇ SSC GD ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ಬೇಕಂತ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೇಕನ್ನೋ ಅಂತ ಅನ್ಕೊಂಡಿರೋ ಸ್ಟೂಡೆಂಟಿಗೆ ನಿಮ್ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ 3 ಪಾಯಿಂಟ್ಸ್ ಏನಾಗಿರ್ಬೋದು ಅವನಿಗೆ ಹೇಳ್ಬೇಕಾಗಿರೋದು? ಸರ್, ಫಸ್ಟ್ ಏನಂದ್ರೆ ಸರಿಯಾದ ಕೋಚಿಂಗ್ ಸೆಂಟರ್ ಅವರು ಹುಡುಕಬೇಕು ಅನ್ನೋದು ಎಲ್ರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ನಾನು ಎಲ್ಲಿಗೆ ಹೋಗ್ಬೇಕು, SSC GD ಹೇಳಿದ್ರೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಒಂದೇನಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ಅದ್ರಲ್ಲಿ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಇರುತ್ತೆ, ನಂಗೆ ಗೊತ್ತಿರಲ್ಲ ಅನ್ನೋದ್ರ ಮೈಂಡ್ ಅಲ್ಲಿ ತೆಗೆದಾಕ್ಬೇಕು. ಫಸ್ಟ್ ಆಫ್ ಆಲ್ ನಾನ್ ನೋಡಿರೋ ಹಾಗೆ ನಿಜವಲ್ಲೂ ಲರ್ನ್ ಆನ್ಲೈನ್ ಇದೆ ಬೆಸ್ಟ್ ಸರ್. ಯಾಕಂದ್ರೆ ಇಂಗ್ಲಿಷ್ ಇಷ್ಟು ಡೆಪ್ತ್ ಯಾರ್ಯಾರು ಹೇಳ್ಕೊಡಲ್ಲ ಸರ್. ಯಾಕಂದ್ರೆ ನಮ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಲ್ಲ, ಇಂಗ್ಲಿಷ್ ಕ್ಲಾಸ್ ಅನ್ನು ಅವ್ರು ಇಂಗ್ಲಿಷ್ ಅಲ್ಲೇ ಹೇಳ್ಬಿಡ್ತಾರೆ, ನಮ್ಗೆ ಅಷ್ಟೊಂದು ಅರ್ಥ ಆಗಲ್ಲ. ಬಟ್ ಇವ್ರು ಇಂಗ್ಲಿಷ್ ನ ನಮ್ ಭಾಷೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಸರ್, ತುಂಬಾ ಅಂದ್ರೆ ತುಂಬಾ ಅರ್ಥ ಆಗುತ್ತೆ ಸರ್. ಇವ್ರು ಮಾಡೋಂಥ ವೊಕ್ಯಾಬ್ಯುಲರಿ ಆಗಿರ್ಬೋದು, ನಮ್ಗೆ ಅದು ಇಂಗ್ಲಿಷ್ ಬಿಲ್ಡ್ ಚೆನ್ನಾಗೇ ಕೊಡುತ್ತೆ. ಸೊ ಇಂಗ್ಲಿಷ್ ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ ಸರ್. ಇಲ್ಲಿ ಲರ್ನ್ ಆನ್ಲೈನ್ ಏನಾದ್ರು ಬಂದ್ರೆ SSC GD ಗೆ ಇಂಗ್ಲಿಷ್ ಪ್ರಾಬ್ಲಮ್ ಆಗಲ್ಲ. ಇನ್ನು ಆಪ್ಟಿಟ್ಯೂಡ್ ಅಂತ ಹೇಳಕ್ ಹೋಗ್ಬಾರ್ದು, ಅಷ್ಟು ತುಂಬಾ ಈಸಿಯಾಗಿ ಹೇಳ್ಕೊಡ್ತಾರೆ ಸರ್. ವಿಲಾಸ್ ಸರ್ ಆಗಿರ್ಬೋದು, ಕನಕ್ ಸರ್ ಆಗಿರ್ಬೋದು. ಬಟ್ ಇವಾಗ ಕನಕ್ ಸರ್ ಏನೋ ಇಲ್ದೆ ನೀವಾಗಿರ್ಬೋದು ಸರ್. ಆಪ್ಟಿಟ್ಯೂಡ್ ಆಯ್ತು ತುಂಬಾ ಈಸಿಯಾಗಿ ಹೇಳ್ಕೊಡ್ತಾರೆ. ಯಾಕಂದ್ರೆ ನನಗೆ ಇಲ್ಲಿ ಇಷ್ಟ ಆಗೋದು ಏನಂದ್ರೆ ಒಂಥರ ನಮ್ಮ ಭಾಷೆಲಿ ಹೇಳ್ಕೊಡ್ತಾರಲ್ಲ, ಅದು ಒಂದು ತುಂಬಾ ಇಷ್ಟ.